ಯಾವಾಗಲೂ ಅನೇಕ ಬಾರಿ ಹೇಳಿದನ್ನ ಮಾಧ್ಯಮ ಯಾವುದು ನೋಡ್ರಿ ಅಂದ್ರೆ ಕರ್ನಾಟಕದಾಗ ಕನ್ನಡ ಮಾಧ್ಯಮ TV5 ರಮಾಕಾಂತ್ ಅಂದ ನೋಡ್ರಿ. ಸತ್ಯಾಂಶ ಇರ್ತೈತಿ, ಸುಳ್ಳಾಂಶ ಇರೋದಿಲ್ಲ, ದ್ವೇಷ ಇರೋದಿಲ್ಲ, ದ್ವೇಷ ಇರಂಗಿಲ್ಲ, ವಿಮಾನಗಳು ಹಾರಿಸಂಗಿಲ್ಲ, ಬಾಂಬ್ಗಳು ಹಾರಿಸಂಗಿಲ್ಲ, ಸ್ಟುಡಿಯೋದಾಗ ಕುಣಿಯಂಗಿಲ್ಲ. ಆ ಪುಣ್ಯಾತ್ಮ ಒಂದೊಂದು ಶಬ್ದಗಳನ್ನ ಹೇಳ್ತಾನ, ಅದನ್ನು ಅರ್ಥ ಮಾಡ್ಕೊರಿ. ಮಾಧ್ಯಮ ಅನ್ನೋದು ಏನು ಆ ಗಂಧ ಇನ್ನೂ ಉಳಿಸಿಕೊಟ್ಟಂತ ಇದೇ ರಮಾಕಾಂತನ ಸಾಲಿಗೆ ಬರ್ತಾಳ ನಮ್ಮ ಸಹೋದರಿ ರಾಧಾ ಹಿರೇಗೌಡರು. ನೋಡಿದಿರಿ ರಾಧಾ ಹಿರೇಗೌಡರು ಚಾನಲ್ ಒಮ್ಮೆ ನೋಡ್ರಿ, ಗ್ಯಾರಂಟಿ ಹೆಸರಿಟ್ಟಾಳ. ಗ್ಯಾರಂಟಿ ಸುದ್ದಿನೂ ಗ್ಯಾರಂಟಿ, ಅಕ್ಕಿಯೂ ಸಹಿತ ಗ್ಯಾರಂಟಿನ. ಸುಳ್ಳು ಸುದ್ದಿ ಹಬ್ಬಿಸಿ ಜನರಿಗೆ ಮರಳ ಮಾಡಿ TRP ಹಣ ದೋಚುವಂಥ ಕೆಲಸ ಈ ಇಬ್ಬರು ಮಾಧ್ಯಮದವರು ಮಾಡುವುದಿಲ್ಲ. ನೋಡ್ರಿ ಅವ್ರ ಚಾನಲ್ಗಳು. ರಮಾಕಾಂತಂದು ನೋಡಿದ ಮೇಲೆ ನಿಮಗೆ ಏನು ದೇಶದಲ್ಲಿ ನಡೆದೈತಿ, ಯಾವ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅನ್ನೋದು ತೋರಿಸ್ತಾನ ರಮಾಕಾಂತ TV5 ಗ್ಯಾರಂಟಿಯ ಇದೆ. ರಾಧಾ ಹಿರೇಗೌಡರು ಕರ್ನಾಟಕ ರಾಜ್ಯದ ಮಗಳು, ಎಷ್ಟು ಒಳ್ಳೊಳ್ಳೆ ಸುದ್ದಿಗಳನ್ನು ಹೇಳ್ತಾಳ. ಆ ಒಂದು ಸುದ್ದಿಯನ್ನು ಹಾಕ್ತೀನಿ. ಯುದ್ಧದ ಬಗ್ಗೆ ಏನು ಪ್ರಚಾರ ಮಾಡಿರಿ? ಯುದ್ಧದ ಬಗ್ಗೆ ಎರಡದಾವ್ರಿ, ಬೆಂಕಿಗತೆ ಕಾರ್ತಾವ. ಬೆಳಗಿಂದ ಅದು ಹಿಂದೂ ಮುಸಲ್ಮಾನ್ ಬಿಟ್ಟರೆ ಬೇರೆ ಇಲ್ಲ. ಅವಕ್ಕೆ ಅವ್ರಿಗೆ ಉದ್ಯೋಗ ಇಲ್ಲರಿ, ಅವರೆಲ್ಲ ಪ್ಯಾಕೇಜ್ ಆಗ್ಯಾರ. ಅವ್ರು ಕೋಟಿ ಕೋಟಿ ಗಂಟ್ಲೆ ಆಸ್ತಿ ಪಾಸ್ತಿ ಮಾಡ್ಯಾರೆಲ್ಲ. ಅದು CBI ತನಿಖೆ ಆಗಬೇಕು. ಒಂದಿಲ್ಲ ಒಂದು ದಿವಸ ನಿಮ್ಮ ಕಾಳ ಸಂತೆ ಹಣ ಹೊರಗೆ ಬೀಳ್ತೈತೆ. ಏನೇನು ಆಸ್ತಿ ಘೋಷಣೆ ಮಾಡಿದಿರಿ, ಯಾವ್ಯಾವ ರೀತಿ ನಿಮ್ಮ ಸಂಪನ್ಮೂಲಗಳು ಕ್ರೋಢೀಕರಣ ಆಗ್ಯಾವ, ಅದನ್ನೆಲ್ಲ ತನಿಖೆ ಆಗಬೇಕು. ಕಾಲ ಮಿಂಚಿಲ್ಲ. ಏನು ಇಬ್ಬರದಾರ ಓದಿರ್ತಾರೆ ಒಂದು ಚಾನಲ್ದಾಗ, ಮತ್ತೊಬ್ಬದಾನ ಅವಂತೂ ಪತ್ರಕರ್ತರನ್ನ ಮೇಧಾವಿ. ನಾನೇ ಬ್ರಹ್ಮ ಅಂತಾನ್ರಿ. ಬರೀ ಅವನ ಬಾಯಾಗ ಹಿಂದೂ ಮುಸ್ಲಿಂ ಸಣ್ಣ ಎಳಿ ಸಿಕ್ಕರೆ ಸಾಕು, ಸಂಜೆ ತಕ ರೂಬ್ತಾನೆ. ಅದು ಹೀಗಾಯಿತು, ಇದು ಹೀಗಾಯಿತು, ಆ ಪಾಕಿಸ್ತಾನದಲ್ಲಿ ಇದಾಯಿತು, ಹಿಂದೂಸ್ತಾನದಲ್ಲಿ ಅದಾಯಿತು, ಇದಾಯಿತು. ಬರೀ ಬೆಂಕಿ ಹಚ್ಚೋ ಕೆಲಸ. ಆದರೆ ಕರ್ನಾಟಕದ ಮಹಾಜನತೆ ನಿಮಗೊಂದು ವಿನಂತಿ ಮಾಡ್ತೀನಿ, ನೀವು ಸತ್ಯ ಸುದ್ದಿಗಾಗಿ ಯಾಕೆ ಈ ಇಬ್ಬರು ಚಾನಲ್ ಬಗ್ಗೆ ಪ್ರಚಾರ ಮಾಡಾಕತ್ತಾನ ಕಾಕ ಅಂತಿರ್ಬೇಕು ನೀವು. ಸತ್ಯ ಯಾವಾಗಲೂ ಸತ್ಯ. ಆ ಸತ್ಯದ ಸುದ್ದಿ TV5 ಮತ್ತು ಗ್ಯಾರಂಟಿ ರಾಧಾ ಕಡೆ ಐತಿ. ಇದ್ರ ಮುಂದಿನ ಪೀಳಿಗೆಗೆ ಭವಿಷ್ಯದ ರೂಪಣೆಗೊಳಿಸುವಂಥ ಇವರಿಬ್ಬರು ಅದಾರ. ಭವಿಷ್ಯ ರೂಪಣೆಗೊಳ್ಳಬೇಕು. ನಮ್ಮ ಮಕ್ಕಳಿಗೆ ಆ ಅಮಲನ್ನು ತುಂಬಬೇಡ್ರಿ. ದೇಶ ವಿದ್ರೋಹಿ ಘಟನೆಗಳನ್ನು ಮಾಡುವ ಸಲುವಾಗಿ ನಮ್ಮ ಮಕ್ಕಳು ಏನು ಮಾಡಾಕತ್ತಾರೆ ಇವತ್ತು? ಈ ಸೋಷಿಯಲ್ ಮೀಡಿಯಾ ಅಂತ ಬೆಂಕಿಯಿಂದ ಏನೇನೋ ಕಮೆಂಟ್ಗಳನ್ನು ಹಾಕಿ, ಏನೇನೋ ವೈರಲ್ಗಳನ್ನು ಮಾಡಿ, ಕೇಸ್ಗಳನ್ನು ಹಾಕೊಂಡು ಜೈಲಿಗೆ ಬೀಳಾಕತ್ತೀರಿ. ತಂದೆ ತಾಯಿಗಳಿಗೆ ಏನು ನೀವು ಕೊಡೋರು ಕೊಡುಗೆ? ಏನು ಕನಸು ಕಂಡಾರ ನಿಮ್ಮ ತಂದೆ ತಾಯಿ? ದಯಮಾಡಿ TV ಆನ್ ಮಾಡಿದ ತಕ್ಷಣ ಗ್ಯಾರಂಟಿ TV5 ನೋಡ್ರಿ, ಪರಿವರ್ತನೆ ಆಗುತ್ತೀರಿ. ನಿಮಗೆ ಅದರಿಂದ ವಿದ್ಯಾ ಸಿಗತೈತಿ. ಆ ಸರಸ್ವತಿ ನಿಮ್ಮ ಮೈಯಾಗ ಹೋಗುತ್ತಾಳ. ಹಂಗಾದ್ರೆ ನೋಡ್ತೀರಿ ರಾಧಾ ಹಿರೇಗೌಡರ ಗ್ಯಾರಂಟಿ ಚಾನಲ್ ಮತ್ತು TV5 ರಮಾಕಾಂತಂದು ನೋಡ್ಕೋತ ಹೋಗ್ರಿ. ಒಂದು ಎರಡು ಕ್ಲಿಪ್ಪಿಂಗು ಹಾಕ್ತಾನೆ. ಯಾಕಂದ್ರೆ ಯಾರ ರಮಾಕಾಂತ ಯಾರ ರಾಧಾ ಹಿರೇಗೌಡರು ಅನ್ನೋದು ನಿಮಗೆ ಒಂದು ಸ್ವಲ್ಪ ಈ ಬೆಂಕಿ ಅವ್ರನ್ನ ನೋಡಿ ಮರ್ತಿರ್ತೀರಿ. ಅದಕ್ಕೆ ತೋರಿಸ್ತಾನೆ ನೋಡ್ರಿ. ಹಾಗಾದ್ರೆ ಕಡಕ ಜವಾರಿ ಕಾಕಾನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ. ಈ ಎರಡೂ ಚಾನಲ್ದವರಿಗೆ ಶಕ್ತಿ ಕೊಡ್ರಿ. ದೇವರವರಿಗೆ ಆರೋಗ್ಯ ಕೊಡಲಿ, ಒಳ್ಳೆಯ ಶರೀರ ಕೊಡಲಿ, ಉನ್ನತ ಸ್ಥಾನಕ್ಕೆ ಹೋಗಲಿ, ಒಳ್ಳೊಳ್ಳೆ ಸುದ್ದಿ ಬಿತ್ತರಿಸುವಂಥ ಪರಮಾತ್ಮ ಇಬ್ಬರಿಗೂ ಸಹೋದರ ಸಹೋದರಿನಿಗೆ ಶಕ್ತಿ ಕೊಡಲಿ ಅಂತೇಳಿ ಕಾಕ ಹೇಳ್ತಾನ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹಿಡಿದು ಮರಿಬೇಡ್ರಿ. ಫೇಸ್ಬುಕ್ ಫಾಲೋ ಮಾಡೋದು ಮಡಿಬೇಡ್ರಿ. ಉತ್ತರ ಕರ್ನಾಟಕದ ಭಾಷೆ ಹಂಗೆ ಹೇಳವನ. ಕಡಕ ರೊಟ್ಟಿ, ಖಾರ ಬ್ಯಾಳಿ, ನಮ್ಮ ಗಟ್ಟಿ ಮೊಸರ ಹೆಂಗೈತಿ ಅದರ ರುಚಿ. ಆ ರುಚಿ ದಿಂದನ ನಮಗೆ ಇವತ್ತು 60 ವಯಸ್ಸು ತುಂಬಿ 61 ಕಾಲಿಟ್ಟೇವೆ. ಆ ಪರಮಾತ್ಮ ಶಕ್ತಿ ಕೊಟ್ಟಾನ. ನಮ್ಮಲ್ಲಿ ಜಾತೀಯತೆ ಇಲ್ಲ, ವಿಷಬೀಜ ಇಲ್ಲ. ಸರ್ವಧರ್ಮದವರೂ ಸಹಿತ ನಮ್ಮಲ್ಲಿ ಬರ್ತಾರ. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು ಪತ್ರಿಕಾರಂಗ. ಈ ಅಂಶವನ್ನು ತಿಳ್ಕೋರಿ. ಸಹೋದರಿಗೆ ಲೈಕ್ ಮಾಡ್ರಿ, ರಮಾಕಾಂತ್ಗೆ ಲೈಕ್ ಮಾಡ್ರಿ. ಹಾಗಾದ್ರೆ ಮತ್ತೊಂದು ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ಕದನ ವಿರಾಮ ಯಾಕೆ? ಕದನ ವಿರಾಮದ ಅವಶ್ಯಕತೆ ಏನಿತ್ತು? ಕದನ ವಿರಾಮದ ಮೂಲಕ ಭಾರತೀಯ ಸೇನೆ ಮತ್ತು ಭಾರತೀಯರ ಭಾವನೆಗಳ ಜೊತೆ ಆಟ ಆಡಿಕೊಳ್ಳಲಾಯ್ತಾ? ಕದನ ವಿರಾಮ ರಾಜಕೀಯ ಹಿತಾಸಕ್ತಿಯ ಒಂದು ಉದ್ದೇಶದ ಸಾಧನೆಗೆ ನಡೀತಾ? ಕದನ ವಿರಾಮವನ್ನ ಘೋಷಣೆ ಮಾಡಿದವರು ಯಾರು? ಎಲ್ಲವೂ ನಮ್ಮ ಫೇವರ್ ಅಲ್ಲೇ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಮೂರನೆಯ ವ್ಯಕ್ತಿ ಕದನ ವಿರಾಮದ ಪೋಸ್ಟ್ ಹಾಕಿದ್ದಾದ್ರೂ ಯಾಕೆ? ಪರಸ್ಪರ ಮಾತುಕತೆಯ ಮೂಲಕವೇ ಬಗೆಹರಿಸಿಕೊಳ್ಳೋದಿತ್ತು ಅಂತ ಅನ್ನೋದಾದ್ರೆ ಅಮೆರಿಕ ಇದರ ಮಧ್ಯಸ್ಥಿಕೆ ವಹಿಸಿದ್ದಾದ್ರೂ ಯಾಕೆ?
ಸಣ್ಣ ಮಕ್ಕಳಿಗೆ ಪಾಠ ಹೇಳುವ ರೀತಿಯಲ್ಲಿ ಕಾಮನ್ ಸೆನ್ಸ್ ಅನ್ನೋ ಪದವನ್ನ ಉಪಯೋಗಿಸಿ ಟ್ರಂಪ್ ಶಾಂತಿ ದೂತರಂತೆ ವಿಶ್ವ ಗುರುವಿಗೆ ಪಾಠ ಹೇಳಿಕೊಳ್ಳುವುದಕ್ಕೆ ಚಾನ್ಸ್ ಕೊಟ್ಟಿದ್ದಾದ್ರು ಯಾರು? ಹಾಗಾದ್ರೆ ಟ್ರಂಪ್ ಶಾಂತಿ ದೂತನ? ಟ್ರಂಪ್ ಮಾತನ್ನ ಕೇಳಿ ನಾವು ಯುದ್ಧ ವಿರಾಮವನ್ನ ಘೋಷಣೆ ಮಾಡುವಂತಹ ಸ್ಥಿತಿಗೆ ತಲುಪಿದ್ದೇವಾ? ಪಾಕಿಸ್ತಾನ ಮತ್ತು ಅಮೆರಿಕ ಈಗಾಗಲೇ ಚೀನಾ ಮತ್ತು ಅಮೆರಿಕ ಪಾಕಿಸ್ತಾನದ ಪರ ನಿಂತಿದೆ. ಆದರೆ ಭಾರತದ ಪರವಾಗಿ ಯಾವ ದೇಶಗಳು ಕೂಡ ಮುಂದೆ ಬರುತ್ತಿಲ್ಲ. ಯಾಕೆ?